ಅವರು ನವೆಂಬರ್ ಕ್ರಾಂತಿಗೋಸ್ಕರ ಈಗ ಹಲವಾರು ಸುದ್ದಿಗಳನ್ನ ಬಿಟ್ಟಿದ್ದಾರೆ. ಆ ಸುದ್ದಿ ನಿಜನೋ ಇದೆಯೋ ಸುಳ್ಳಿದೆಯೋ ನನಗಂತೂ ಗೊತ್ತಿಲ್ಲ. ಅಂದ್ರೆ ಆಫರ್ ಬಂದಿದೆ ಅಂತ ಹೇಳಿದ್ರೆ ಇವ್ರು ಆ ಲೈನ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಇಲ್ಲಾಂದ್ರೆ ಇವ್ರಿಗೆ ಯಾಕೆ ಆಫರ್ ಬರ್ತೈತೆ? ಆ ಟ್ರ್ಯಾಕ್ ಅಲ್ಲಿ ಇರೋರಿಗೆ ಆಫರ್ ಬರೋದು, ಲೋನ್ ಅಪ್ಲೈ ಮಾಡೋದವ್ರಿಗೆ ರಿಪ್ಲೈ ಬರೋದು. ನೀನು ಅಪ್ಲೈ ಮಾಡಿಲ್ಲ ಅಂದ್ರೆ ರಿಪ್ಲೈ ಅಲ್ಲಿ ಬರ್ತೈತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಅಷ್ಟು ಈಸಿಯಾಗಿ ಯಾರು ಅಳಿಯಕ್ ಸಾಧ್ಯನೇ ಇಲ್ಲ. ಅವರು ಒಂದ್ ಕಲ್ಲಲ್ಲಿ ಎರಡು ಅಕ್ಕಿಯನ್ನ ಸದಾ ಹೊಡಿತಾನೆ ಇರ್ತಾರೆ. ಇಲ್ಲೂ ಅವರು ಹೊಡೆದಿದ್ದಾರೆ, ನವೆಂಬರ್ ಕ್ರಾಂತಿಗೋಸ್ಕರ ಹೊಡೆದ. ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ವೈಲೆಂಟ್ ಆಗಿಲ್ಲ ಅವರು. ಅಂದ್ರೆ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಒಂದು ವಾಸನೆ, ಆ ಸುವಾಸನೆ ಅವ್ರಿಗೆ ಸಿಕ್ಬಿಟ್ಟಿದೆ. ಅದಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ. ಈ ಒಂದು ನವೆಂಬರ್ ಅಲ್ಲಿ ಅವ್ರಿಗೆ ಹಸ್ತಾಂತರ, ಅದಕ್ಕೆ ಹಾಸನಾಂಬೆ ಎಲ್ಲಾನು ಕೂಡ ಸುತ್ತಾ ಇದ್ದಾರೆ. ನೋಡೋಣ ವರ ಯಾರು ಕೊಡ್ತಾರೋ ನವೆಂಬರ್ ಅಲ್ಲಿ ನೋಡೋಣ. ಮತ್ತೊಂದು ಪತ್ರ ಬರ್ತಾರೆ ಸರ್, ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಯಾರಾದ್ರೂ ಪಾಲ್ಗೊಂಡ್ರೆ ಅಥವಾ RSS ಚಟುವಟಿಕೆಯಲ್ಲಿ ಯಾರಾದ್ರೂ ಪಾಲ್ಗೊಂಡ್ರೆ ಅವ್ರನ್ನು ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಪದೇ ಪದೇ RSS ವಿಚಾರನ ಹೇಳ್ತಾ ಬೇರೆ ವಿಚಾರಗಳನ್ನು ಡೈವರ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಬಿಜೆಪಿ 2013ರಲ್ಲಿ ಶೆಟ್ಟರ್ ಅವರು ಸಿಎಂ ಆಗಿದ್ದಾಗ ಒಂದು ಲೆಟರ್ ಬರೆದಿದ್ರು. ಶಾಲಾ ಕಾಲೇಜುಗಳ ಆವರಣ ಮೈದಾನ ನಿರ್ಮಾಣ ಅದರಲ್ಲಿ ಪಾಲ್ಗೊಳ್ಳಬಾರದು, ಯಾರು ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಅಂತ, ಯಾವುದೇ ಚಟುವಟಿಕೆಗೆ ಅವಕಾಶ ಕೊಡಬಾರದು ಅನ್ನೋ ಆದೇಶ ಆವಾಗಲೇ ಬಂದಿತ್ತು. ಇದು ಸಂಘಕ್ಕೂ ಅಪ್ಲೈ ಆಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ. ಸರ್, ಈಗ ಸರ್ಕಾರ ಆ ಜಗದೀಶ್ ಕಾಲದಲ್ಲಿ ಬರೆದಂತಹ ಲೆಟರ್ನೇ ಮಾನದಂಡವಾಗಿ ಇಟ್ಟುಕೊಂಡು ತನ್ನ ನಿರ್ಧಾರವನ್ನು ಮಾಡೋದಕ್ಕೆ ಅಥವಾ ಪ್ರಿಯಾಂಕರ್ಗೆ ಬರೆದಿರುವಂತಹ ಪತ್ರದ ಮೇಲೆ ಕ್ರಮ ಕೈಗೊಳ್ಳೋದು ಅದು ಹೆಂಗೆ? ಅದು ಸರ್ಕಾರಿ ಶಾಲೆಗೆ ಮಾತ್ರ, ಸಾರ್ವಜನಿಕ ಸ್ಥಳಕ್ಕಲ್ಲ. ಪ್ಲೇ ಗ್ರೌಂಡ್, ಬೇರೆ ಬೇರೆ ದೇವಸ್ಥಾನ ಇವೆಲ್ಲಕ್ಕೆ ಬರ್ದಿದ್ರು ಅವರು. ಸರ್ಕಾರದ ಪಾಠಶಾಲೆಗೆ ಬರ್ದಿದ್ದಾರೆ. ನೋಡೋಣ ಅದ್ರ ಬಗ್ಗೆ. ನಾನು ಪ್ರಿಯಾಂಕಾಗೆ ಕಾಂಗ್ರೆಸ್ಗೆ ಕೇಳಕ್ ಇಷ್ಟಪಡ್ತೀನಿ. ನೀವು ಇಲ್ಲಿ RSS ಅಂದ್ಕೊಂಡು 30,000 ಉದ್ಯೋಗ, ರಾಜ್ಯದ ಜನರಿಗೆ 30,000 ಉದ್ಯೋಗ ಸಿಗುವಂತ ಆಂಧ್ರ ಪಾಲಾಗೋಯ್ತಲ್ಲ. ಬರೀ RSS ಅಂತ ಪಟ್ನಾ ಮಾಡಿ 30,000 ಉದ್ಯೋಗವನ್ನ ಹಾಳು ಮಾಡಿದ್ರಲ್ಲ ನೀವು, ಮನೆ ಆಳ್ರು ಕಾಂಗ್ರೆಸ್ ಅವರು. ನಿಮ್ಗೆ ಅಭಿವೃದ್ಧಿ ಬೇಕಾ, ಈಗ ಟೀಕೆ ಬೇಕಾ? RSS ನ ಟೀಕೆ ಮಾಡೋದು ಬೇಕಾ? ಈ 30,000 ಜನಕ್ಕೆ ಉದ್ಯೋಗ ಸಿಕ್ಕಿದ್ರೆ ಕರ್ನಾಟಕದಲ್ಲಿ, ಮತ್ತೆ ಆ ಒಂದು ಕಂಪನಿ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅಮೆರಿಕ ಬಿಟ್ರೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡ್ತಕ್ಕಂತ ಒಂದು ಕಂಪನಿ ಅದು ಇಂಡಿಯಾದಲ್ಲಿ. ಅದು ಆಂಧ್ರಾಗ ಹೊರಟೋಯ್ತು. ಇಲ್ಲಿ ಲಾಸ್ ಆಗಿದ್ದೆ ಯಾರಿಗೆ? ಅಷ್ಟು ದುಡ್ಡು ನಮ್ಮ ಸರ್ಕಾರದ ಖಜಾನೆಗೆ ಬರಬೇಕಾಯ್ತು, ಟ್ಯಾಕ್ಸ್ ಮುಖಾಂತರ ಮತ್ತು ಉದ್ಯೋಗದ ಮುಖಾಂತರ. ಅಷ್ಟನ್ನ ಹಾಳು ಮಾಡಿದ್ರಿ. ಬರೀ RSS ಅಂತ ಹೇಳೋದ್ರ ಬದಲಾಗಿ ಈ ತರದ ಒಂದು ಕಂಪನಿಗಳು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಂದಿದ್ರೆ ನಮ್ಗೆ ಉದ್ಯೋಗ ಸಿಗ್ತಾ ಇತ್ತು, ಸರ್ಕಾರ ಖಜಾನೆಗೆ ಹಣ ಬರ್ತಾ ಇತ್ತು. ಇಲ್ಲಿ ಯಾರಿಗೂ ಇವತ್ತು ಅಲ್ಲಿ ಹೊರಟೋಗಿದೆ. ಈ ಇರೋರು ಹೋಗ್ತಾ ಇದಾರೆ. ಅದನ್ನ ಇಟ್ಕೊಳ್ಳೋ ಪ್ರಯತ್ನ ಸರ್ಕಾರ ಮಾಡುತ್ತಾ ಅಂತ ಕೇಳ್ತೀನಿ. RSS ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ, ಈಗ ಹಲವಾರು ಕಂಪನಿಗಳು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿಟ್ಟು ಹೋಗೋದಿದ್ರೆ ಬಿಟ್ಟು ಹೋಗಿ ಅಂತ. ಅಂದ್ರೆ ಕಂಪನಿಗಳೆಲ್ಲ ಬಿಟ್ಟು ಹೋದ್ಮೇಲೆ ನೀವೇನ್ ಬೆಂಗಳೂರಿಗೆ ಜನ ಕೇಳ್ತಾ ಇದಾರೆ. ಎಲ್ಲ ಹೋದ್ಮೇಲೆ ನೀವ್ಯಾಕೆ ಕಾಂಗ್ರೆಸ್ ಅವ್ರಿಗೆ ಯಾಕೆ ಬೇಕು, ಕಾಂಗ್ರೆಸ್ ಅವ್ರು ಯಾಕೆ ಜನಗಳಿಗೆ ಬೇಕು ಅಂತ ಜನ ತೀರ್ಮಾನ ಮಾಡುವಂತ ಕಾಲ ಬಂದಿದೆ ಅಂತ ಅನ್ಸ್ತತೆ. ಕರ್ನಾಟಕದಲ್ಲಿರುವಂತ ರಸ್ತೆ ಗುಂಡಿಗಳನ್ನ ನೋಡಿದ್ಮೇಲೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸದ ರಾಶಿಯನ್ನ ನೋಡಿದ್ಮೇಲೆ ಯಾವ ಕಂಪನಿನೂ ಇಲ್ಲಿಗೆ ಬರಲ್ಲ. ಇರೋ ಕಂಪನಿಗಳು ಹೋಗ್ತಾ ಇದೆ. ಅದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಇವತ್ತು ಇದು ಪ್ರಿಯಾಂಕ ಖರ್ಗೆ ವಿಚಾರ ಅಲ್ಲ, ಇದು ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರುವಂತದ್ದು. ಇದು ನಾಟಕ ಅಷ್ಟೇ. ಪ್ರಿಯಾಂಕ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರುವಂತದ್ದು. ಇದು ಇಲ್ಲಿಂದ ಡೈವರ್ಟ್ ಮಾಡಕ್ಕೋಸ್ಕರ. ಯಾಕಂದ್ರೆ ಎಲ್ಲ ಕಂಪನಿ ದಿನಾ ಪತ್ರಿಕೆ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ದಿನ ಅವ್ರೋದ್ರು ಇವ್ರೋದ್ರು, ಅವ್ರು ಬೈದ್ರು ಇವ್ರು ಬೈದ್ರು, ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತ ಹೇಳಿ ಇದನ್ನ ಡೈವರ್ಟ್ ಮಾಡಕ್ಕೋಸ್ಕರ RSS ವಿಚಾರವನ್ನ ಚಾಲ್ತಿಗೆ ತಂದಿದ್ದಾರೆ.